ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ತನ್ನ ಸೂಪರ್ ಸ್ಟಾರ್ಸ್ ಗಳನ್ನ ರಿಲೀಸ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಅಂಡ್ ಲೇಟೆಸ್ಟ್ ಆಗಿ ನಮ್ಮ ಶಾರ್ಟ್ಜಿ ಬ್ಲಾಕ್ ಆರ್ಟ್ ಅವರು ಕೂಡ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗಿದ್ದಾರೆ. ಅವರನ್ನ ಡಬ್ಲ್ಯೂ ಅವರು ಅಲ್ಯೂಮಿನಿಯಂ ಸೆಕ್ಷನ್ ಅಲ್ಲಿ ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಶಾರ್ಟ್ಜಿ ಬ್ಲಾಕ್ ಆರ್ಟ್ ಅವ್ರನ್ನ ಡಬ್ಲ್ಯೂ ಅವರು ರಿಲೀಸ್ ಮಾಡಿಲ್ಲ, ಬದಲಿಗೆ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಿದೆ ಅಂಡ್ ಅವರಿಗೆ ಹೊಸ ಕಾಂಟ್ರಾಕ್ಟ್ ನ ಡಬ್ಲ್ಯೂ ಅವರು ಕೊಟ್ಟಿಲ್ಲ. ಈ ಕಾರಣದಿಂದ ಡಬ್ಲ್ಯೂ ಕಂಪನಿಯಲ್ಲಿ ನಮ್ಮ ಶಾರ್ಟ್ಜಿ ಬ್ಲಾಕ್ ಆರ್ಟ್ ಅವರು ಕೂಡ ಇನ್ ಮುಂದೆ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ರಿಲೀಸ್ ಆಗಿದ್ದು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಐ ಥಿಂಕ್ ಫ್ಯೂಚರ್ ಅಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗೋದಿಲ್ಲ ಅನ್ಕೋತೀನಿ. ಯಾಕಂದ್ರೆ ರಿಲೀಸ್ ಆಗಿದ್ದಂತಹ ಸೂಪರ್ ಸ್ಟಾರ್ಸ್ ನ ನಮ್ಮ ಟ್ರಿಪಲ್ ಎಚ್ ಅವರು ಮತ್ತೊಮ್ಮೆ ಕರ್ಕೊಂಡು ಬಂದು ಮತ್ತೊಮ್ಮೆ ಅವನ್ನ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಅವನು ಡಬ್ಲ್ಯೂ ಕಂಪನಿಗೆ ಮತ್ತೊಮ್ಮೆ ಬರೋದಿಲ್ಲ ಅಂತ ಅನ್ಕೋತೀನಿ. ಅಂಡ್ ಈ ಎಲ್ಲಾ ವಿಚಾರದ ಮೇಲೆ ನಮ್ಮ ನಯೋಮಿ ಅವರು ಕೂಡ ತನ್ನ ರಿಯಾಕ್ಷನ್ ಕೊಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಅವ್ರು ಏನ್ ಹೇಳ್ತಾರೆ ಅಂತ. ಇಫ್ ಐ ವಾಸ್ ಡೂಯಿಂಗ್ ರಿಲೀಸಸ್ ಐ ವುಡ್ ಹ್ಯಾವ್ ಕೆಪ್ಟ್ ಎವ್ರಿ ಒನ್ ಅಂಡ್ ಜಸ್ಟ್ ರಿಲೀಸ್ ಜೇಡ್ ಕಾರ್ಗಿಲ್ ಅಂತ ಅವರು ಫನ್ನಿ ಆಗಿ ಒಂದು ಟ್ವೀಟ್ ನ ಮಾಡ್ತಾರೆ. ನಾನೇನಾದ್ರೂ ಕಂಪನಿಯಲ್ಲಿ ರಿಲೀಸಸ್ ಗಳನ್ನ ಮಾಡೋದಿದ್ರೆ ನಾನು ಎಲ್ಲರನ್ನೂ ಕೂಡ ಇಟ್ಕೊಂಡು ಬರೀ ಜೇಡ್ ಕಾರ್ಗಿಲ್ ಅವ್ರನ್ನ ಮಾತ್ರ ರಿಲೀಸ್ ಮಾಡ್ತಾ ಇದ್ದೆ ಅಂತ ನಮ್ಮ ನಯೋಮಿ ಅವರು ಟ್ವೀಟ್ ನ ಮಾಡ್ತಾರೆ. ಅಂಡ್ ಅದ್ರ ಕೆಳಗಡೆ ನಮ್ಮ ಶಾರ್ಟ್ಜಿ ಅವರು ಐ ಮಿಸ್ ಯು ಅಂತ ಒಂದು ಕಮೆಂಟ್ ನು ಕೂಡ ಮಾಡಿದ್ದಾರೆ. ಏನೇ ಆಗ್ಲಿ ಗೈಸ್, ನಮ್ಮ ಶಾರ್ಟ್ಜಿ ಬ್ಲಾಕ್ ಆರ್ಟ್ ಅವರು ಕೂಡ ಈಗ ಕಂಪನಿಯಿಂದ ಹೊರಗಡೆ ಹೋಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು TNA ಬಗ್ಗೆ. ಐ ಥಿಂಕ್ TNA ಅವರು ಕೂಡ ಡಬ್ಲ್ಯೂ ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ನಿಮ್ಗೆ ಗೊತ್ತಿರಬಹುದು, ಇತ್ತೀಚೆಗೆ ಡಬ್ಲ್ಯೂ ಅಲ್ಲಿ ನಮಗೆ ಜಾಸ್ತಿ ರಕ್ತ ನೋಡೋದಕ್ಕೆ ಸಿಗ್ತಾ ಇಲ್ಲ, ಹಾಗೆ ಬ್ಲೇಡ್ ಜಾಬ್ ಕೂಡ ಕಮ್ಮಿ ಆಗಿದೆ. ಎಲ್ಲೋ ಅಪರೂಪಕ್ಕೆ ಮಾತ್ರ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಸ್ಪಾನ್ಸರ್ಶಿಪ್. ಸೊ ಆದ್ರೂ ಕೂಡ ಡಬ್ಲ್ಯೂ ಅವರು ಹೊರಗಡೆ ಹೇಳ್ಕೊಂಡು ತಿರುಗೋದೇನಪ್ಪಾ ಅಂದ್ರೆ ಸೂಪರ್ ಸ್ಟಾರ್ಸ್ ಗಳ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡ್ತೀವಿ, ಅದಕ್ಕೋಸ್ಕರ ಆ ರೀತಿ ಬ್ಲಡ್ ಮ್ಯಾಚ್ ಗಳನ್ನ ಮಾಡೋದಿಲ್ಲ ಅಂತ. ಅಂಡ್ ರೀಸೆಂಟ್ ಆಗಿ ನಮ್ಮ TNA ಅವರು ಕೂಡ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ. TNA ಸೂಪರ್ ಸ್ಟಾರ್ಸ್ ಗಳಿಗೆ TNA ಬ್ಯಾಕ್ ಸ್ಟೇಜ್ ಇಂದ ಆರ್ಡರ್ ಸಿಕ್ಕಿದೆಯಂತೆ, ನೀವು ಇನ್ ಮುಂದೆ ಶೋ ಅಲ್ಲಿ ಜಾಸ್ತಿ ಬ್ಲಡ್ ನ ತರೋಂಗಿಲ್ಲ, ಅದೇ ರೀತಿ ಬ್ಲೇಡ್ ಜಾಬ್ ನು ಕೂಡ ಮಾಡೋಂಗಿಲ್ಲ ಅಂತ. ಸೊ ಇನ್ ಮುಂದೆ TNA ಕೂಡ ಬ್ಲೇಡ್ ಜಾಬ್ ಹಾಗೆ ಬ್ಲಡ್ ನಮಗೆ ನೋಡೋದಕ್ಕೆ ಸಿಗೋದು ಡೌಟ್ ಆಗಿದೆ. ಅಪರೂಪಕ್ಕೆ ಎಲ್ಲ ಒಂದ್ ಕಡೆ ಬಂದ್ರು ಬರಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಡಬ್ಲ್ಯೂ ಅಲ್ಲಿ ಸದ್ಯಕ್ಕೆ ಯಾವ ಯಾವ ಸೂಪರ್ ಸ್ಟಾರ್ಸ್ ಗಳಿಗೆ ಇಂಜುರಿ ಆಗಿದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಬಿಗ್ಗಿ ಅವರಿಗೆ ನೆಕ್ ಇಂಜುರಿ ಆಗಿದೆ, ಅದಾದ್ಮೇಲೆ ಆಸ್ಕಾ ಅವರಿಗೆ ನೀ ಇಂಜುರಿ ಆಗಿದೆ, ಬಿಯಾಂಕಾ ಬ್ಲೇರ್ ಅವರಿಗೆ ರೀಸೆಂಟ್ ಆಗಿ ಫಿಂಗರ್ ಇಂಜುರಿ ಆಗಿದೆ, ಅದಾದ್ಮೇಲೆ ಅಪೋಲೋ ಕ್ರೂಸ್ ಅವರಿಗೆ ಮಸಲ್ ಇಂಜುರಿ ಆಗಿದೆ, ಎಲಿಜಾ ಡ್ರ್ಯಾಗನೋವಾ ಅವರಿಗೆ ಟ್ರೋನ್ ACL ಆಗಿದೆ, ಬ್ರಾನ್ಸನ್ ರೀಡ್ ಅವ್ರಿಗೂ ಕೂಡ ಫುಟ್ ಇಂಜುರಿ ಆಗಿದೆ, ಟೋಂಗಾ ಲೋವಾ ಅವ್ರಿಗೂ ಕೂಡ ಬೈಸಿಪ್ಸ್ ಇಂಜುರಿ ಆಗಿದೆ, ಟಾಮಾ ಟೋಂಗಾ ಅವ್ರಿಗೂ ಕೂಡ ಇಂಜುರಿ ಆಗಿದೆ, ರೇಮಿಸ್ಟಿರಿಯೋ ಅವ್ರಿಗೂ ಕೂಡ ಇಂಜುರಿ ಆಗಿದೆ, ಅಂಡ್ ಕೆವಿನ್ ಓಯನ್ಸ್ ಅವರಿಗೆ ನೆಕ್ ಇಂಜುರಿ ಆಗಿದೆ. ಸೊ ಟೋಟಲ್ ಆಗಿ ಡಬ್ಲ್ಯೂ ಅಲ್ಲಿ ಇಷ್ಟು ಸೂಪರ್ ಸ್ಟಾರ್ಸ್ ಗಳಿಗೆ ಇಂಜುರಿ ಆಗಿದೆ. ನಿಜವಾಗ್ಲೂ ಬ್ಯಾಡ್ ವಿಚಾರ ಅಂತಾನೆ ಹೇಳ್ಬಹುದು. ಸೊ ಆದಷ್ಟು ಬೇಗ ಇವರೆಲ್ಲರೂ ಕೂಡ ರಿಕವರಿ ಆಗ್ಲಿ, ಕಂಪನಿಯಲ್ಲಿ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ಲಿ ಅಂತ ಕೇಳ್ಕೋಣ. ಏನೇ ಆಗ್ಲಿ ನೆಕ್ ಇಂಜುರಿ ಮಾತ್ರ ಆಗ್ಬಾರ್ದಪ್ಪ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೌದಿ ಅರೇಬಿಯಾದ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ಪ್ರತಿ ವರ್ಷನೂ ಕೂಡ ಡಬ್ಲ್ಯೂ ಅವರು ಎರಡೆರಡು ಪ್ರೀಮಿಯಂ ಲೈವ್ ಇವೆಂಟ್ ನ ಸೌದಿ ಅರೇಬಿಯಾದಲ್ಲಿ ಮಾಡೋರು, ಬಟ್ ಈ ಬಾರಿ ಬರೀ ನಮಗೆ ಒಂದೇ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಸೌದಿ ಅರೇಬಿಯಾದಿಂದ ನೋಡೋದಕ್ಕೆ ಸಿಗುತ್ತೆ. ಮುಂದಿನ ವರ್ಷ ಈ ವರ್ಷ ಉಳಿದಿರೋದು ಕೂಡ ಸೇರಿಸಿ 3 ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ವರ್ಷ ನಮಗೆ ಕೇವಲ ಒಂದೇ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದು ಕೂಡ ನೈಟ್ ಆಫ್ ಚಾಂಪಿಯನ್ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು, ಅಂಡ್ ಈಗ ಅದೇ ರೀತಿಯ ಅಪ್ಡೇಟ್ ಗಳು ಕೂಡ ಬರ್ತಾ ಇದೆ. ನಮಗೆ ಜೂನ್ 28ನೇ ತಾರೀಕು ನೈಟ್ ಆಫ್ ಚಾಂಪಿಯನ್ಸ್ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಅಷ್ಟೇ ಅಲ್ಲ, ಜೂನ್ 27ನೇ ತಾರೀಕು ನೈಟ್ ಆಫ್ ಚಾಂಪಿಯನ್ಸ್ ಗಿಂತ ಇಂದಿನ ಸ್ಮ್ಯಾಕ್ ಡೌನ್ ಕೂಡ ಡಬ್ಲ್ಯೂ ಅವರು ಸೌದಿ ಅರೇಬಿಯಾದಲ್ಲೇ ಮಾಡ್ತಾ ಇದಾರಂತೆ. ನಿಜವಾಗ್ಲೂ ಗೈಸ್, ಪ್ರೀಮಿಯಂ ಲೈವ್ ಇವೆಂಟ್ ಇಷ್ಟಿಷ್ಟೊಂದು ಬೇಗ ಬರ್ತಾ ಇದೆ. ರಸಲ್ ಮೀನಿಯನು ಕೂಡ ಈಗ ತಾನೇ ಮುಗ್ದಿರೋ ರೇಂಜ್ಗೆ ಫೀಲ್ ಬರ್ತಾ ಇದೆ, ಅಂಡ್ ಇಷ್ಟು ಬೇಗ ಬ್ಯಾಕ್ ಲ್ಯಾಶ್ ಬರ್ತಾ ಇದೆ, ಅಂಡ್ ಮುಂದಿನ ತಿಂಗಳು ನೈಟ್ ಆಫ್ ಚಾಂಪಿಯನ್ಸ್ ಕೂಡ ಬರ್ತಾ ಇದೆ. ನಿಜವಾಗ್ಲೂ ಪ್ರೀಮಿಯಂ ಲೈವ್ ಇವೆಂಟ್ ಮಾತ್ರ ಸಿಕ್ಕಾಪಟ್ಟೆ ಬೇಗ ಬರ್ತಾ ಇದೆ. ಅಂಡ್ ನೈಟ್ ಆಫ್ ಚಾಂಪಿಯನ್ಸ್ ಕೂಡ ಮುಂದಿನ ತಿಂಗಳು 28ನೇ ತಾರೀಕು ನಮಗೆ ನೋಡೋದಕ್ಕೆ ಸಿಗುತ್ತೆ ಸೌದಿ ಅರೇಬಿಯಾದಿಂದ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಬ್ಯಾಕ್ ಲ್ಯಾಶ್ ನ ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿದೆ. ಟೋಟಲ್ ಆಗಿ ಬ್ಯಾಕ್ ಲ್ಯಾಶ್ ಗೆ 4 ಮ್ಯಾಚಸ್ ಗಳು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಆ 4 ಮ್ಯಾಚ್ ಅಲ್ಲಿ 3 ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಗಂತರ್ ಹಾಗೆ ಪ್ಯಾಟ್ ಮೆಕಫಿ ಅವರ ನಡುವೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ನಮ್ಮ ಗಂತರ್ ಅವರಿಗೆ -800 ಆಡ್ಸ್ ಇದ್ರೆ, ನಮ್ಮ ಪ್ಯಾಟ್ ಮೆಕಫಿ ಅವರಿಗೆ +425 ಆಡ್ಸ್ ಇದೆ. ಸೊ ಇದ್ರ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಗೆಲ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಇನ್ನ ಒಂದು ಆಂಗಲ್ ಕೂಡ ನೋಡೋದಕ್ಕೆ ಸಿಗಬಹುದು. ಆ ಏನ್ ಆಂಗಲ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಾದ್ಮೇಲೆ ನಮಗೆ ಲೈರಾ ವಾಲ್ಕೈರಾ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಫೇವರೇಟ್ ಆಗಿದ್ದಾರೆ. -400 ಆಡ್ಸ್ ನ ನಮ್ಮ ಬೆಕ್ಕಿ ಲಿಂಚ್ ಅವರು ಪಡ್ಕೊಂಡ್ರೆ +250 ಆಡ್ಸ್ ನ ನಮ್ಮ ಲೈರಾ ವಾಲ್ಕೈರಾ ಅವರು ಪಡ್ಕೊಳ್ಳೋದ್ರ ಮುಖಾಂತರ
ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಹೊಸ ಚಾಂಪಿಯನ್ ಆಗ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಜಾನ್ ಸಿನಾ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಂತೂ ನಮ್ಮ ಜಾನ್ ಸಿನಾ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ ಗುರು. -2000 ಆಡ್ಸ್ ನಮ್ಮ ಜಾನ್ ಸಿನಾ ಅವರು ಪಡ್ಕೊಂಡ್ರೆ +700 ಆಡ್ಸ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಪಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಸೋಲ್ತಾರೆ ಅಂಡ್ ನಮ್ಮ ಜಾನ್ ಸಿನಾ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ನಮ್ಮ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಅಂಡ್ ಆದಷ್ಟು ಬೇಗ ನನ್ನ ಪ್ರಿಡಿಕ್ಷನ್ ವಿಡಿಯೋ ಕೂಡ ಬರುತ್ತೆ. ಅಂಡ್ ರ್ಯಾಂಡಿ ಆರ್ಟನ್ ಆಗಿ ಜಾನ್ ಸಿನಾ ಅವರ ಮ್ಯಾಚ್ ಅಲ್ಲಿ ಏನೇನಾಗಬಹುದು ಅಂತ ಸಪರೇಟ್ ಆಗಿ ವಿಡಿಯೋ ಮಾಡಿ ತಗೊಂಡ್ ಬರ್ತೀನಿ. ನಿಮ್ಗೆ ಅನ್ಸುತ್ತೆ ಗೈಸ್, ಬೆಟ್ಟಿಂಗ್ ಓಡ್ಸ್ ಪ್ರಕಾರನೇ ಈ ಬಾರಿಯ ಬ್ಯಾಕ್ಲಾಶ್ ಆಗುತ್ತಾ, ನಮ್ಮ ಜಾನ್ ಸಿನಾ ಅವರು ಗೆಲ್ತಾರ, ರ್ಯಾಂಡಿ ಆರ್ಟನ್ ಅವರು 15 ಟೈಮ್ ಚಾಂಪಿಯನ್ ಆಗೋದಿಲ್ವಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.